ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಠ್. ಚಿನ್ನಸ್ವಾಮಿಯಲ್ಲಿ ಮೊದಲ ಗೆಲುವು ಕಂಡ RCB ತಂಡ. ಹೌದು, ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ತವರಿನ ಅಂಗಳದಲ್ಲಿ RCB ತಂಡ ಮೊದಲ ಗೆಲುವನ್ನ ಕಂಡಿದೆ. ಪ್ರಿಯ ವೀಕ್ಷಕರೇ, ನಾವು ಪಂದ್ಯಕ್ಕೂ ಆರಂಭಕ್ಕೂ ಮುನ್ನ ಸ್ಟೇಡಿಯಂ ಹತ್ರ ಹೋಗಿದ್ವಿ. ಅಪಾರ ಸಂಖ್ಯೆಯ ಫ್ಯಾನ್ಸ್ ಅನ್ನ ಮಾತಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಈ ಬಾರಿ ಆದರೂ ಬೆಂಗಳೂರಿನಲ್ಲಿ RCB ತಂಡ ಗೆಲ್ಲುತ್ತಾ ಎನ್ನುವಂತಹ ಮಾತನ್ನ. ಆದ್ರೆ RCB ಫ್ಯಾನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ತಮ್ಮ ತಂಡವನ್ನ ಬಿಟ್ಟುಕೊಟ್ಟಿರಲಿಲ್ಲ. ಇವತ್ತು ಏನೇ ಆಗ್ಲಿ RCB ಗೆದ್ದೇ ಗೆಲ್ಲುತ್ತೆ, ಕಾದು ನೋಡಿ ಎನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ RCB ತಂಡ ಕೊನೆಗೆ ಬಾಯಿಗೆ ಬರೆಸಿ ಮ್ಯಾಚ್ ಅನ್ನ ವಿನ್ ಆಗೇ ಬಿಟ್ರು. ಆದ್ರೆ ಆರಂಭಕ್ಕೂ ಮುನ್ನ RCB ತಂಡ ಟಾಸ್ ಸೋತಂತ ಸಂದರ್ಭದಲ್ಲಿ ಇವತ್ತು ಕೂಡ ಪಂದ್ಯ ಏನಾಗುತ್ತೆ ಎನ್ನುವಂತಹ ಆತಂಕ ಕೂಡ RCB ಫ್ಯಾನ್ಸ್ಗೆ ಕಾಡಿತ್ತು. ಆದ್ರೆ ಈ ಬಾರಿ ಬ್ಯಾಟಿಂಗ್ ಅಬ್ಬರ ಬಲು ಚೆನ್ನಾಗಿತ್ತು RCB ತಂಡದ್ದು. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಅವರು ಒಳ್ಳೆ ಓಪನಿಂಗ್ ಅನ್ನ ಮಾಡಿದ್ರು. ತದನಂತರದಲ್ಲಿ ಫಿಲ್ ಸಾಲ್ಟ್ ಅವರು ಕೂಡ ಮತ್ತೆ ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ನಂತರ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಬೊಂಬಾಟ ಆಟವನ್ನು ಆಡಿದ್ರು. ವಿರಾಟ್ ಕೊಹ್ಲಿ ಬರೋಬ್ಬರಿ 70 ರನ್ಗಳನ್ನ ಚೆಚ್ಚಿದ್ರು. ಇತ್ತ ದೇವದತ್ ಪಡಿಕ್ಕಲ್ ಅವರು ಕೂಡ 50 ರನ್ಗಳನ್ನ ಬಾರಿಸಿದ್ರು. ತದನಂತರದಲ್ಲಿ ಬಂದಿರತಕ್ಕಂತಹ ರಜತ್ ಪಾಟಿದಾರ್ ಅವರು ಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಟೀಮ್ ಡೇವಿಡ್ ಅವರು ಬರ್ತಾರೆ, ಅಲ್ಪ ಕಾಲ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಜಿತೇಶ್ ಶರ್ಮಾ ಅವರು ಕೂಡ ಬರ್ತಾರೆ, ಅವರು ಕೂಡ ಕೆಲವೊಂದು ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸ್ತಾರೆ. ಅಂತಿಮವಾಗಿ RCB ತಂಡ 205 ರನ್ ಗಳಿಸುತ್ತೆ. ಈ ಒಂದು 205 ರನ್ಗಳ ಗುರಿ ಬೆನ್ನಟ್ಟಿರ್ತಕ್ಕಂತಹ ರಾಜಸ್ಥಾನ್ ತಂಡ ಅಬ್ಬರದ ಬ್ಯಾಟಿಂಗ್ ಅನ್ನು ಮಾಡುತ್ತೆ. RCB ಬೌಲರ್ಗಳಿಗೆ ಕಾಡ್ತಾರೆ. ಒಂದು ರೀತಿ ಯಶಸ್ವಿ ಜೈಸ್ವಾಲ್ ಮತ್ತು 9ನೇ ತರಗತಿಯ ಆ ವೈಭವ್ ಸೂರ್ಯವಂಶಿಯ ಅಬ್ಬರದ ಆಟವನ್ನ ಕ್ರಿಕೆಟ್ ಫ್ಯಾನ್ಸ್ಗೆ, RCB ಫ್ಯಾನ್ಸ್ಗೆ ಆತಂಕವನ್ನ ತಂದಿಡುತ್ತೆ. ಅಬ್ಬರದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ RCB ತಂಡ ಮಧ್ಯಮ ಓವರ್ಗಳ ಬೌಲರ್ಸ್ಗಳು ರಾಜಸ್ಥಾನ್ ರಾಯಲ್ಸ್ ಬ್ಯಾಟ್ಸ್ಮನ್ಗಳಿಗೆ ಕಂಟಕವಾಗ್ತಾರೆ. ಜೋಸ್ ಹೆಜಲ್ವುಡ್ ಮತ್ತು ಕೃಣಾಲ್ ಪಾಂಡ್ಯ ಒಳ್ಳೆಯ ವಿಕೆಟ್ಗಳನ್ನ ತೆಗಿತಾರೆ. ಮತ್ತೆ ಹೀಗೆ ಪಂದ್ಯ ಸಾಗ್ತಾ ಇರಬೇಕಾದ್ರೆ ಧ್ರುವ್ ಜುರೇಲ್ ಅವರು ಕೂಡ ನಮ್ಮ RCB ಬೌಲರ್ಸ್ಗಳಿಗೆ ಕಾಡ್ತಾರೆ. ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸ್ತಾರೆ. ಇನ್ನೇನು RCB ಗೆದ್ದೇ ಬಿಟ್ಟಿತು ಎನ್ನುವಂತ ಹಂತದಲ್ಲಿರುವಾಗ ಬೌಂಡರಿ ಸಿಕ್ಸರ್ಗಳನ್ನ ಬಾರಿಸಿ ಪಂದ್ಯವನ್ನು ಹತ್ತಿರ ತೆಗೆದುಕೊಂಡು ರಾಜಸ್ಥಾನ್ ಗೆಲ್ಲುವಂತಹ ಸಂದರ್ಭ ಬರುತ್ತೆ. ಆದ್ರೆ ಕೊನೆಯದಾಗಿ ನಡೆದಿದ್ದೆ ಮಿರಾಕಲ್ ವೀಕ್ಷಕರೇ. ಒಬ್ಬ ಆಸೀಸ್ನ ವೇಗಿ ಜೋಸ್ ಹೆಜಲ್ವುಡ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಜೋಪ್ರಾ ಆರ್ಚರ್, ಧ್ರುವ ಜುರೇಲ್, ವನಿಂದು ಹಸರಂಗ ಹೀಗೆ ವಿಕೆಟ್ ಅನ್ನ ಕಳೆದುಕೊಳ್ಳುತ್ತೆ. 9 ವಿಕೆಟ್ಗಳು ಉರುಡುತ್ತೆ ರಾಜಸ್ಥಾನ್ ರಾಯಲ್ಸ್. ಕೊನೆಗೆ RCB ಅಭಿಮಾನಿಗಳ ಕನಸು ನನಸಾಗಿ ಬಿಡುತ್ತೆ. ಸತತ ಹ್ಯಾಟ್ರಿಕ್ ಸೋಲ್ನಿಂದ ಕಂಗೆಟ್ಟಿದ್ದ RCB ತಂಡಕ್ಕೆ ಬೆಂಗಳೂರಿನಲ್ಲಿ ಅಭೂತಪೂರ್ವವಾಗಿರ್ತಕ್ಕಂತಹ ಜಯ ಸಿಗುತ್ತೆ. RCB ಫ್ಯಾನ್ಸ್ ಕುಣಿದು ಕುಪ್ಪಳಿಸುತ್ತಾರೆ, ಸಂತೋಷದ ಅಲೆಯಲ್ಲಿ ತೇಲಾಡುತ್ತಾರೆ. ಈಗಾಗಲೇ RCB ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಅಂಕಪಟ್ಟಿಯಲ್ಲಿ ಕೂಡ 2ನೇ ಸ್ಥಾನಕ್ಕೆ ಜಿಗಿದಿದೆ RCB ತಂಡ. ಪ್ರಿಯ ವೀಕ್ಷಕರು, ಇದಾಗಿತ್ತು. ಇನ್ನು ಇವತ್ತಿನ ಪಂದ್ಯದ ಸಾಕಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದೆ, ಅವೆಲ್ಲವನ್ನ ಹೇಳ್ತೇನೆ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮದಲ್ಲಿ. ಆದರೆ ಈ ವಿಡಿಯೋದಲ್ಲ, ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.